ಅಪೌಷ್ಟಿಕತೆ ತಡೆಗಟ್ಟಲು ಪೌಷ್ಟಿಕಾಂಶಯುತ ಆಹಾರ ಸೇವನೆ ಬಗ್ಗೆ ಅರಿವು ಮೂಡಿಸಿದ LSB ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು. ಲಿಂಗಸಗೂರು ತಾಲೂಕಿನ ಲಿಂಗನಗೌಡ ಶರಣಗೌಡ ಬಯಾಪುರ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ದಿನ ಆಚರಣೆ ಮಾಡಿದರು. ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು 70ಕ್ಕೂ ಹೆಚ್ಚು ಪೌಷ್ಟಿಕಾಂಶ ಖಾದ್ಯಗಳು ಸ್ವತಃ ಬಾಣಸಿಗರಂತೆ ಕಾಣಿಸಿಕೊಂಡು ತಯಾರು ಮಾಡಿದ್ದು, ಪ್ರತಿಯೊಂದು ಆಹಾರದಲ್ಲಿಯೂ ಸ್ವಚ್ಛತೆ ಹಾಗೂ ಒಂದೊಂದು ರುಚಿ ಮತ್ತು ಉತ್ತಮ ಆರೋಗ್ಯಕರ ಆಹಾರದ ಸಂದೇಶ ನೀಡುವಂಥದ್ದಾಗಿತ್ತು. ಬಂದ ವೈದ್ಯ ಅತಿಥಿಗಳು ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳು ಮಾಡಿದ ಪೌಷ್ಟಿಕಾಂಶ ಖಾದ್ಯ ಸವಿದು ವಿದ್ಯಾರ್ಥಿಗಳಿಗೆ ಶಭಾಷನ್ನು ಹೇಳಿದರು. ಆಹಾರವೇ ಆಯುಷ್ಯ ಎಂಬ ಘೋಷಣೆಯೊಂದಿಗೆ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಒಂದೊಂದು ಆಹಾರ ಪದಾರ್ಥಗಳು ಸವಿದು ಅದರ ಬಗ್ಗೆ ಪ್ರಶ್ನೆ ಕೇಳಿದ ವೈದ್ಯಾತಿಥಿಗಳಿಗೆ ಫಟಾಫಟ್ ಅಂತ ಉತ್ತರ ಹೇಳಿದರು ವಿದ್ಯಾರ್ಥಿಗಳು. ನ್ಯೂಟ್ರಿಷನ್ ಡೇ ಎಂಬುದು ದಿನವಿಡೀ ನಮ್ಮ ಆಹಾರ ಪದ್ಧತಿಯನ್ನು ನೆನಪಿಸಿ ಪೌಷ್ಟಿಕಾಂಶ ಆಹಾರ ಸೇವಿಸಲು ಸಂದೇಶ ನೀಡುವ ದಿನವಾಗಿದೆ. ಡಿಜಿಟಲ್ ಯುಗದಲ್ಲಿ 5G ವೇಗದಂತಾಗುವ ರಾಸಾಯನಿಕ ಆಹಾರ ಅಳವಡಿಸಿಕೊಂಡಿದ್ದಾರೆ ಜನರು. ಇದರಿಂದ ದೇಹಕ್ಕೆ ನಾನಾ ರೋಗವನ್ನು ತಂದುಕೊಂಡಿದ್ದಾರೆ. ಅದನ್ನು ದೂರ ಮಾಡಬೇಕು, ಇಂತಹ ಗುಣಮಟ್ಟದ ಆಹಾರ ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದು ನೀಡಿದ ನಿಮ್ಮ ಸಂದೇಶ ಸಮಾಜಕ್ಕೆ ಮಾದರಿಯಾಗಲಿದೆ ಎಂದರು. ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ವನಮಾಲ ಹೆಸರು. ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ವಿಜಯ್ ಕುಮಾರ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪೌಷ್ಟಿದಾಯಕ ಆಹಾರಗಳ ಸೇವನೆಯಿಂದ ಆಗುವ ಪ್ರಯೋಜನ ಏನು ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ವಿದ್ಯಾರ್ಥಿಗಳು, ಅಪೌಷ್ಟಿಕತೆಯ ಕಾರಣದಿಂದಾಗಿ ಜಗತ್ತಿನಲ್ಲಿ ಅನೇಕ ಮಕ್ಕಳು ಸಾವನ್ನಪ್ಪುತ್ತಾರೆ. ಹಾಗಾಗಿ ಆರೋಗ್ಯಕರ ಜೀವನ ಶೈಲಿಯನ್ನ ಪಾಲಿಸಬೇಕೆಂದರೆ ಪ್ರತಿಯೊಬ್ಬರು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅನ್ನದಾನಗೌಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರು ಹಾಗೂ LSB ನರ್ಸಿಂಗ್ ಕಾಲೇಜಿನ ಚೇರ್ಮನ್ ಡಾಕ್ಟರ್ ನಾಗನಗೌಡ ಪಾಟೀಲ್ ಬಯಾಪುರ್, ಪ್ರತಿದಿನ ಸಾಕಷ್ಟು ಕಾರ್ಬೋಹೈಡ್ರೇಟ್, ಫೈಬರ್, ಆರೋಗ್ಯಕರ ಕೊಬ್ಬು, ಪ್ರೋಟೀನ್, ಖನಿಜಗಳು, ವಿಟಮಿನ್ಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಬೇಕು. ಇಂತಹ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಮೂಲಕ ಅನೇಕ ರೋಗಗಳು ಬಾರದಂತೆ ತಡೆಯುತ್ತದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ಸಜ್ಜನ್ ಮಾತನಾಡಿ, LSB ಕಾಲೇಜು ನಿಮಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ಚಿಕಿತ್ಸೆ ನೀಡುವ ರೋಗಿಗಳಿಗೆ ಆಹಾರದ ಸಲಹೆ ನೀಡುವಲ್ಲಿ ಈಗಿನಿಂದಲೇ ಉತ್ತಮ ತರಬೇತಿ ನೀಡುತ್ತಿದೆ. ನಿಮ್ಮ ಕ್ಯಾಚಿ ಲೈನ್ಗಳು ಗಮನ ಸೆಳೆದಿದೆ. ನೀವು ನಮಗೆ ನೀಡಿದ ಆಹಾರ ನಮಗೆ 20 ವರ್ಷ ಹಿಂದಕ್ಕೆ ಹೋಗಿದ ಅನುಭವ ತಂದಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಾಕ್ಷಿ ಎನ್ ಪಾಟೀಲ್, ಕಾಲೇಜು ಪ್ರಾಂಶುಪಾಲರಾದ ಜಯಶೀಲಾ ಸ್ಟ್ಯಾನ್ಲಿ, ಉಪಪ್ರಾಂಶುಪಾಲರಾದ ಐಶ್ವರ್ಯ ಹಾಗೂ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು.